ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಇದು? ಒಂದೇ ದಿನದಲ್ಲಿ ಬರ್ತೀನಿ ಅಂತ ಹೋಗಿ 2-3 ದಿನ ಆದ್ಮೇಲೆ ಬರ್ತಾ ಇದ್ದೀರಾ? ಕೆಲಸ ಜಾಸ್ತಿ ಇತ್ತಾ? ಬೇರೆ ಒಂದು ಕೆಲಸ ಇತ್ತಂತ, ಅದು ಮುಗಿಸಿ ಬರೋದು ತಡ ಆಯ್ತು. ಕೊಡಮ್ಮ. ನಿನ್ನ ಕೈ ಕಾಫಿ ಕುಡಿದೆ 3 ದಿನದ ಏನೋ ಕಳ್ಕೊಂಡಾಗಿತ್ತು. ಆಹಾ ಹಾ, ತುಂಬ ಚೆನ್ನಾಗಿದೆ. ಚಂದನ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಸರ್. ಇದೇನೆ ವಿಶ್ವ ಗೋರಂಟಿ ಹಾಕ್ತಾ ಇದ್ದೇನೆ. ಏನು ಕೆಲಸ ಇಲ್ವಲ್ಲ ಮಾವ, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ಹ್ಞೂ ಅಪ್ಪ, ನನಗೇನು ಕೆಲಸ ಇರಲಿಲ್ಲ ಅಂತ ಅವಳೊಂದು ರಾಶಿ ಕೆಲಸ ಕೊಟ್ಟಿದ್ದಾಳೆ. ಏನು ಗೊತ್ತಾ, ಮೊದಲು ಇವಳು ಗೋರಂಟಿ ಹಾಕ್ಬೇಕಂತೆ, ಅದಾದ್ಮೇಲೆ ಅಮ್ಮಂಗೆ ಗೋರಂಟಿ ಹಾಕ್ಬೇಕಂತೆ, ಅದಾದ್ಮೇಲೆ ಚಂದನ ಅವ್ರಿಗೂ ನಾನೇ ಗೋರಂಟಿ ಹಾಕ್ಬೇಕಂತೆ. 3 ಜನಕ್ಕೆ ಗೋರಂಟಿ ಹಾಕೋ ಪೇಷನ್ಸ್ ನನಗಿಲ್ಲ. ಒಂದು ಕೆಲಸ ಮಾಡಿ, ಅಮ್ಮಂಗೆ ನೀವೇ ಗೋರಂಟಿ ಹಾಕ್ಬಿಡಿ. ನಾನಾ? ನೀವೇ ಹಾಕಿಯಪ್ಪ. ಪರವಾಗಿಲ್ಲ ಮಾವ, ನಿಮ್ಗೂ ಗೋರಂಟಿ ಎಲ್ಲ ಹಾಕಿ ಅಭ್ಯಾಸ ಇದೆ ಅನ್ಸುತ್ತೆ. ರೀ, ನಿಮ್ಮ ತಂಗಿ ಲಕ್ಷ್ಮಿಗೆ ಗೋರಂಟಿ ಹಚ್ಚಿ ನಿಮ್ಗೆ ಅಭ್ಯಾಸ ಇದೆ ಅಲ್ವಾ? ತಾಯಿ ಇಲ್ಲದೆ ಇರೋ ನನ್ನ ತಂಗಿಗೆ ಎಷ್ಟು ದಿನ ನಾನು ಗೋರಂಟಿ ಹಚ್ಚಿದ್ದೀನಿ, ಅದ್ಯಾಕೆ ಇವತ್ತು ನೆನಪಾಗ್ತಿದೆ? ರೀ, ನಿಮಗೆ ನಿಮ್ಮ ತಂಗಿ ನೆನಪಾಗಿರ್ಬೇಕು, ಅದಕ್ಕೆ ಹೀಗಿದ್ದೀರಾ. ಅಪ್ಪ ಅಪ್ಪ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮಪ್ಪ ಹಾಗೆ ಕಣೋ, ಕೆಲವು ಸಲ ಹಳೆ ನೆನಪಿನಲ್ಲಿ ಕಳೆದೋಗ್ತಾರೆ. ಆದರೂ ನಮ್ಮಪ್ಪ ಒಂಥರ ಏನೋ ಅದು, ಏನೋ ಹೇಳಕ್ ಬಂದು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟೆ. ಏನಿಲ್ಲ, ನಮ್ಮಪ್ಪ ವಯಸ್ಸಾಗಿದ್ರು ಒಳ್ಳೆ ರೊಮ್ಯಾಂಟಿಕ್ ಹೀರೋ ಥರ ಇದ್ದಾರೆ ಅಂತ ಹೇಳಕ್ ಬಂದೆ. ಹಾಗೇನೂ ಇಲ್ಲ. ಮನಸ್ಸಲ್ಲಿ ಪ್ರೀತಿ ಇದ್ದರೆ ಅದು ಏನು ಬೇಕಾದ್ರೂ ಮಾಡಿಸುತ್ತೆ. ಪ್ರೀತಿಯಿಂದ ಬಿಡಿಸಿದ್ರೆ ಗೋರಂಟಿ ತುಂಬ ಚೆನ್ನಾಗಿ ಬರುತ್ತೆ. ಸರ್, ನಮ್ಮೂರಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಹೇಳ್ತಿದ್ರು ಗೊತ್ತಾ? ರಾತ್ರಿ ಗೋರಂಟಿ ಹಾಕ್ಕೊಂಡು ಬೆಳಗ್ಗೆ ತೊಳ್ಕೊಂಡಾಗ ಎಷ್ಟು ಕೆಂಪಾಗಿರುತ್ತೋ ಅವ್ರ ಗಂಡ ಅವ್ರ ಹೆಂಡ್ತಿನ ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಹೌದಾ? ಹಾಗಾದ್ರೆ ನಾನು ಇದನ್ನ ಬೆಳಿಗ್ಗೆ ವಾಶ್ ಮಾಡಿ ನೋಡ್ತೀನಿ. ಎಷ್ಟು ಕೆಂಪಾಗಿರುತ್ತೋ ಇವ್ನು ನನ್ನ ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಅರ್ಥ. ತಾನು ಅವ್ರ ಕಡೆ ಹಾಗಂತ ಹೇಳ್ಬೋದು, ಆದರೆ ನಮ್ಮ ಕಡೆ ಬಣ್ಣ ಅನ್ನೋದು ದೇಹದ ಉಷ್ಣಾಂಶದ ಮೇಲೆ ಉಳಿಯುತ್ತೆ ಅಂತ. ತನು, ಜನ ತಮ್ಮ ಸಮಾಧಾನಕ್ಕೆ ಏನೇನೋ ಹೇಳ್ತಾರೆ, ಅದರಲ್ಲಿ ಕೆಲವು ತಮಾಷೆಗೂ ಇರ್ಬೋದು. ಜನ ಹೇಳಿದ್ದನ್ನ ಇಟ್ಕೊಂಡು ಜೀವನ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅಂದ್ಕೊಳ್ಳೋದು ದಡ್ಡತನ. ಕೈಯಲ್ಲಿರೋ ಬಣ್ಣ ಜೀವನ ಬದಲಾಯಿಸಲ್ಲ. ಅದನ್ನೆಲ್ಲ ಬಿಟ್ಟು ಗೋರಂಟಿ ಹಾಕ್ಕೊಂಡು ಅದು ಬಿಡೋ ಬಣ್ಣನ ನೋಡಿಕೊಂಡು ಲವಲವಿಕೆಯಿಂದ ಬದುಕು ನಡೆಸಬೇಕು. ನೀವು ಹೇಳಿದ ಸರಿ ಸರ್. ಗೋರಂಟಿ ಯಾಕೆ ಹಚ್ಕೊಳ್ತಾರೆ, ಅದರ ಒಳ ಅರ್ಥ ಏನು ಅಂತ ಎಷ್ಟು ಒಳ್ಳೆ ಮಾತಿನಲ್ಲಿ ಹೇಳಿದ್ರಿ. ರೀ, ನೀವು ಪ್ರಯಾಣ ಮಾಡಿ ದಂಡಿರ್ತೀರ, ಏನಾದರೂ ತಿಂಡಿ ಮಾಡಕ್ಕೆ ಹೇಳಲ್ಲ? ಚಂದನ, ಉಪ್ಪಿಟ್ಟು ಮಾಡ್ಕೊಂಬ. ಲಲಿತಾ, ಚಂದನ ಎಷ್ಟು ಪಾಪದ ಹುಡುಗಿ ಅಲ್ವಾ? ಹೌದು ರೀ, ತುಂಬ ಒಳ್ಳೆ ಹುಡುಗಿ. ಏನೂ ಗೊತ್ತಿಲ್ಲ, ಅವಳು ನೋಡ್ತಾ ಇದ್ದರೆ ನನ್ನ ಮನಸ್ಸಲ್ಲಿ ಅವಳು ನಮ್ಮನೆ ಹುಡುಗಿ ಏನು ಅಂತ ಅನ್ನಿಸ್ತಾ ಇರುತ್ತೆ. ಅವಳು ಯಾವತ್ತೂ ಚೆನ್ನಾಗಿರ್ಬೇಕು, ಒಳ್ಳೆಯರು ಯಾವತ್ತೂ ಒಳ್ಳೇದಾಗಬೇಕು. ಖಂಡಿತ ಅವಳಿಗೆ ಒಳ್ಳೇದಾಗತ್ತೆ ರೀ. ಚಂದನ ಬೇರೆ ಯಾರೂ ಅಲ್ಲ, ನಿಮ್ಮ ಸೋದರ ಸೊಸೆ. ಆ ನಂಟು ನಿಮ್ಮನ್ನು ಹತ್ರ ಸೆಳೀತಾ ಇದೆ. ಒಂದಲ್ಲ ಒಂದಿನ ಅವಳು ನಿಮ್ಮ ಸೋದರ ಸೊಸೆ ಅಂತ ನಿಮಗೆ ಗೊತ್ತಾಗೇ ಆಗುತ್ತೆ. ನಾನು
ಆ ಗಳಿಗೆಗೋಸ್ಕರನೇ ಕಾಯ್ತಾ ಇದ್ದೀನಿ. ಶಾಂತಮ್ಮ, ಬಂದೆ. ಇವರು ಶಾಂತಮ್ಮ ಅಂತ ನಮ್ಮ ತಾಯಿ ಇದ್ದ ಹಾಗೆ ನನ್ನ ಜೊತೆಲೇ ನಮ್ಮಲ್ಲೇ ಇರ್ತಾರೆ. ಹೌದು. ಶಾಂತಮ್ಮ, ಇವರು ವೆಂಕಿ, ಜಾನ್ವಿಯವರ ಅಣ್ಣ. ಇದು ಅವರ ಹೊತ್ತಿಗೆ. ಬನ್ನಿ, ನೀವು ಕೈಕಾಲು ಮುಖ ತೊಳ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ. ಸರಿ, ನೀವಿಬ್ಬರು ರೆಸ್ಟ್ ಮಾಡ್ಕೊಳ್ಳಿ. ರೂಮ್ ಎಲ್ಲಿದೆ ಗೊತ್ತಲ್ವಾ? ಅಲ್ಲ, ಇವ್ರನ್ನ ಯಾಕೆ? ಏನು ಶಾಂತಮ್ಮ, ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಓಡ್ತಿದೆ ಅಂತ ಹೇಳ? ಶಾಂತಮ್ಮ, ಇದೇನಿದು ಇದ್ದಕ್ಕಿಂದಾಗೆ ಜಯಂತ ಇವರಿಬ್ಬರನ್ನೂ ಕರ್ಕೊಂಡು ಬಂದ್ಬಿಟ್ಟಿದ್ದಾನಲ್ಲ ಅಂತ ಅಲ್ವಾ? ಶಾಂತಮ್ಮ, ಅವರು ಜಾನ್ವಿಯವರ ಅಣ್ಣ, ಅತ್ತಿಗೆ. ಅವ್ರನ್ನ ನೋಡ್ಕೋಬೇಕು ಅಂತ ನಾನು ಖಂಡಿತ ಅವ್ರನ್ನ ಕರ್ಕೊಂಡು ಬಂದಿದ್ದಲ್ಲ ಶಾಂತಮ್ಮ. ಅವರಿಬ್ಬರನ್ನೂ ಈ ಮನೆಗೆ ಕರ್ಕೊಂಡು ಬಂದಿರೋದು ಹಿಂದೆ ಒಂದು ಬೇರೆ ಯೋಜನೆನೇ ಇದೆ. ಯೋಚನೆನಾ? ನನಗೆ ಅರ್ಥ ಆಗಲಿಲ್ಲಪ್ಪ. ಈಗ ವೆಂಕಿ ಅಂತ ಬಂದಿದ್ದಾನಲ್ಲ, ಅವನು ಜಾನ್ವಿಯವ್ರ ಅಣ್ಣ. ಅವನಿಗೆ ಜಾನ್ವಿಯವರು ಅಂದರೆ ಪ್ರಾಣ. ಜಾನ್ವಿಯವ್ರಿಗೂ ಅಷ್ಟೇ ಅವ್ರ ಅಣ್ಣನ ಕಂಡ್ರೆ ತುಂಬ ಇಷ್ಟ. ಈಗ ನೋಡ್ತಾ ಇರಿ ಶಾಂತಮ್ಮ, ಹೇಗೆ ಇವರಿಬ್ಬರನ್ನ ಮುಂದೆ ಇಟ್ಕೊಂಡು ಜಾನ್ವಿಯವ್ರನ್ನ ವಾಪಸ್ಸು ನನ್ನ ವಶಕ್ಕೆ ಪಡಿತೀನಿ ಅಂತ. ಹಾಗೆಲ್ಲ ಏನು ಮಾಡಬೇಡಪ್ಪ. ಅಲ್ಲ, ನೀನೇನಾದರೂ ಇವರಿಬ್ಬರಿಗೆ ತೊಂದರೆ ಕೊಟ್ಟರೆ ಅವ್ರ ತಂದೆ ತಾಯಿಗೆ ಏನಂತ ಉತ್ತರ ಹೇಳ್ತೀಯ? ಅವ್ರಿಗೆ ಏನಾದರೂ ನನಗೆ ಯಾವುದೇ ಸಂಬಂಧ ಇಲ್ಲ ಶಾಂತಮ್ಮ. ನನ್ನ ಚಿನ್ನು ಮರಿ ನನಗೆ ವಾಪಸ್ ಸಿಗಬೇಕು, ಅಷ್ಟು ಮಾತ್ರ ನನಗೆ ಬೇಕಾಗಿರೋದು. ಅದಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಇಳಿಯೋಕ್ಕೆ ತಯಾರಾಗಿದ್ದೀನಿ. ಅರೆ, ಗಾಬರಿ ಮಾಡ್ಕೊಂಬಿಟ್ರಲ್ಲ ಶಾಂತಮ್ಮ. ನೀವೇ ಹೀಗೆ ಗಾಬರಿ ಮಾಡ್ಕೊಂಬಿಟ್ರೆ ಹೇಗೆ? ಆಮೇಲೆ ಚಿನ್ನು ಮರಿ ಗಾಬರಿ ಮಾಡ್ಕೊಳ್ಳಲ್ವಾ? ಅದನ್ನು ನೋಡಿ ಆ ವಿಶ್ವ ಗಾಬರಿ ಮಾಡ್ಕೊಳ್ಳಲ್ವಾ? ಗಾಬರಿ ಮಾಡ್ಕೋತಾನೆ ಶಾಂತಮ್ಮ, ಮಾಡ್ಕೋಬೇಕು. ಇಷ್ಟು ದಿವಸ ನನ್ನ ಜಾನ್ವರನ್ನ ಪಡ್ಕೊಳ್ಳೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ, ಯಾವುದೂ ನನ್ನ ಕೈ ಸೇರಲಿಲ್ಲ. ಆದರೆ ಈಗ ನೋಡ್ತಾ ಇರಿ ಶಾಂತಮ್ಮ, ಹೇಗೆ ಅವನನ್ನು ಸದೆ ಪಡಿತೀನಿ ಅಂತ. ಒಟ್ಟಿನಲ್ಲಿ ಚಿನ್ನು ಮರಿ ನನ್ನ ಕೈ ಸೇರಬೇಕಷ್ಟೇ, ನನ್ನ ಕೈ ಸೇರಬೇಕು. ಅಯ್ಯೋ ದೇವ್ರೇ, ಈಗ ಏನಪ್ಪ ಮಾಡೋದು? ಇವನು ಅವರಿಬ್ರಿಗೂ ಏನಾದರೂ ಮಾಡೋಕ್ಕೆ ಮೊದಲು ಅವ್ರಿಗೆ ವಿಷಯ ತಿಳಿಸಿ ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳಬೇಕು. ಹೌದು, ಹೇಳಬೇಕು. ಲಕ್ಷ್ಮೀ